ವಿಧಾನಸಭಾ ಕ್ಷೇತ್ರ ಶಿರಾ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಕರ್ನಾಟಕ ಸರ್ಕಾರ ಟಿ.ಬಿ. ಜಯಚಂದ್ರ ಸರ್ ಅವರು ಸಹ ಸ್ವಾಗತವನ್ನ ಕೋರೋಣ. ಹಾಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮಲ್ಲೂ ಕೂಡ ನಿಮ್ಮ ಸಂತೋಷದಲ್ಲಿ ಕೂಡ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಈಗ ಆಡಿದಂಥ ಗೀತೆ ಕಾವೇರಿ ಬಗ್ಗೆ ನೀವು ಒಂದು ಹಾಡನ್ನು ಕಟ್ಟಿ ಮಕ್ಕಳ ಕೈಲಿ ಡ್ಯಾನ್ಸ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಕಾವೇರಿ ಅಂತಂದರೆ ಕಾವೇರಿಗೆ ಮೂರು ನದಿಗಳು, ಹೇಮಾವತಿ, ಕಬಿನಿ, ಇವೆಲ್ಲದೂ ಕೂಡ ಕಾವೇರಿ ನದಿಗೆ ಸೇರ್ತಕ್ಕಂಥವು. ಅಂದರೆ ತಾಯಿ ಕಾವೇರಿ, ಉಪನದಿಗಳು ಬೇಕಾದಷ್ಟಿದ್ದಾವೆ. ಹಾಗಾಗಿ ಹೇಮಾವತಿನೂ ಕೂಡ ನಮಗೆ ಕಾವೇರಿ ಇದ್ದಂಗೆ. ಹೇಮಾವತಿಯಲ್ಲಿ ಎಷ್ಟುವರೆಗೆ ಹೋಗ್ಬೇಕು ಅಂತಂದ್ರೆ ಏನಿಲ್ಲ, ಇಲ್ಲೊಂದು ಸ್ವಲ್ಪ ಎಡುವುದರ ಸಾಕು, ಅಲ್ಲಿಗೆ ಹೇಮಾವತಿ ನೀರು ಸಿಗ್ತದೆ. ಪಕ್ಕದಾಗಿರೋ ಹೇಮಾವತಿನ ನೀರು ಮಾರ್ಬಿಟ್ಟು ಎಲ್ಲೋ ಇರೋ ಕಾವೇರಿ ನೆನೆಸ್ಬೇಕಿರಲ್ಲ, ಇಲ್ಲೇ ಪಕ್ಕದಲ್ಲೇ ಇದೆ, ಅದನ್ನ ಯಾಕೆ ಜ್ಞಾಪಿಸ್ಕೊಳ್ಳಿ ಅಂತೇಳಿ ತಮಾಷೆಗೆ ಹೇಳಿದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಶಾಲಾ ವಾರ್ಷಿಕೋತ್ಸವ ನಡೀಬೇಕಾದಾಗ ಪೋಷಕರು ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ ಅಂತಂದರೆ ಮಕ್ಕಳ ಚಟುವಟಿಕೆಗಳು ಅಂತೇಳಿ ನೋಡೋದಕ್ಕೋಸ್ಕರ ಬರ್ತಾರೆ. ಮಕ್ಕಳು ವರ್ಷ ಇಡೀ ಏನು ಕಲ್ತಿದ್ದಾರೆ ಅಂತೇಳಿ ನೋಡೋದಕ್ಕೋಸ್ಕರ, ಅವ್ರ ಸಂತೋಷದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ಬರ್ತಾರೆ. ಆ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭದಲ್ಲಿ ನಾನು ಮಧ್ಯದಲ್ಲಿ ಬಂದು ಮಾತನಾಡ್ತಕ್ಕಂಥದ್ದು ಅಷ್ಟು ಸುಲಭ ಒಳ್ಳೆಯದಲ್ಲ. ಇವತ್ತು ನಿಮ್ಮ ಸಂತೋಷದ ಜೊತೆಯಲ್ಲಿ ಇನ್ನೂ ಕೂಡ ಭಾಳ ಹೊತ್ತು ಇರಬೇಕಾಗ್ತದೆ. ಅದರ ಒಂದು ಮಾತನ್ನು ಹೇಳ್ತೀನಿ, ಇಲ್ಲಿ ಎಲ್ಲ ಕಾರ್ಮಿಕರು ಇರ್ತಕ್ಕಂಥ ಕಾಲೋನಿ ಅಂತೇಳಿ ಹೇಳಿದರು. ಇದು ಕೋಟೆ ಚಂದ್ರಶೇಖರ್ ಎಲ್ಲ ಕಾರ್ಮಿಕರೇ ಇರ್ತಕ್ಕಂಥದ್ದು. ವಿಶೇಷವಾಗಿ ಬೀಡಿ ಕಟ್ಟುವ ಕಾರ್ಮಿಕರು ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಕ್ಷಾ ವಿದ್ಯಾ ನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಇವತ್ತು ಇಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೆ. 72 ಜನ ಇದ್ದಿದ್ದು ಈಗ 250 ಜನ ಆಗಿದೆ. ಆಮೇಲೆ ನಿಮಗೆ ಎಟುಕುವಂಥ ರೇಟಲ್ಲಿ ಇವತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಇಂಗ್ಲೀಷ್ ಭಾಷೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಕನ್ನಡನೂ ಇರಬೇಕಾಗ್ತದೆ, ಇಂಗ್ಲೀಷು ಇರಬೇಕಾಗ್ತದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಇಂಗ್ಲೀಷಿನಲ್ಲಿ ಓದಿದ್ರೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ, ಒಳ್ಳೆ ಭವಿಷ್ಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇಲ್ಲಿದೆ. ಅಂದರೆ ಅದು ಕೂಡ ಇರ್ತದೆ, ಕನ್ನಡದಲ್ಲೂ ಕೂಡ ಇರ್ತದೆ. ಅಂದರೆ ಕನ್ನಡದಲ್ಲಿ ಓದ್ತಕ್ಕಂಥವ್ರು ಅಂತಂದರೆ ಈಗ ಇದು ಹಳ್ಳಿನಲ್ಲಿರ್ತಕ್ಕಂಥ ಶಾಲೆಗೆ ಮಕ್ಕಳು, ಪಟ್ಟಣದಲ್ಲಿ ಇವೆಲ್ಲದ ಅವಕಾಶಗಳು ಇರ್ತದೆ. ಅದು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ, ನಾನು ನಿಮ್ಗೆ ಒಂದೇ ಒಂದು ಹೇಳ್ತಕ್ಕಂಥದ್ದು, ನೀವು ಎಷ್ಟೇ ಕಷ್ಟ ಆಗಲಿ ನಿಮ್ಮ ಮಕ್ಕಳನ್ನ ಓದಿಸುವಂಥ ಕೆಲಸವನ್ನು ಮಾಡಿ, ವಿದ್ಯಾವಂತರನ್ನಾಗಿ ಮಾಡಿ. ಅವರು ಬೆಳೆದು ಈಗ 2 ವರ್ಷ 3 ವರ್ಷದ ಮಕ್ಕಳು ಅವರೆಲ್ಲ ಇವತ್ತು ಒಂದು ವಯಸ್ಸಿಗೆ ಬರಬೇಕಾದಾಗ 20-25 ವರ್ಷ ಬೇಕಾಗ್ತದೆ. ಬಹುಶಃ 20-25 ವರ್ಷದಲ್ಲಿ ಸಿರಾದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರ್ತದೆ. ಈ ಓದಿದಂಥ ಮಕ್ಕಳಿಗೆ ಎಲ್ಲರಿಗೂ ಕೂಡ ಉದ್ಯೋಗ ಸಿಗುವಂತಹ ವಾತಾವರಣ ಕೂಡ ಆಗಿರ್ತದೆ. ಈಗ ಕೈಗಾರಿಕೆಗಳನ್ನು ಹೆಚ್ಚು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೆಲ್ಲದೂ ಕೂಡ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಆಗಬೇಕು, ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ನಮ್ಮಲ್ಲಿ ವಿಪರೀತವಾದಂಥ ಜನಸಂಖ್ಯೆ ಅಂದರೆ ನಮ್ಮಲ್ಲಿ ಅಂತಂದರೆ ಸಿರಾದಲ್ಲ, ಈ ದೇಶದಲ್ಲಿ ಜನಸಂಖ್ಯೆ ಅಂತೇಳಿ ನಂಬರ್ 1 ಅಂತಂದರೆ ಚೈನಾ ಮೀರಿಸಿರೋದು ಅಂತಂದ್ರೆ ನಾವೇ. 141 ಕೋಟಿ, ಸ್ವಾತಂತ್ರ್ಯ ಬಂದಾಗ 32 ಕೋಟಿ ಇದ್ದರೂ 75 ವರ್ಷಕ್ಕೆ ಎಷ್ಟು ಮಾಡಿದ್ದೀವಿ ಅಂದರೆ 141 ಕೋಟಿ ಮಕ್ಕಳಾಗಿದ್ದಾರೆ, ಅದಕ್ಕೆ ಜನರಿದ್ದಾರೆ. ಅಂದರೆ ನೀವು ಇನ್ಮೇಲೆ ವಿದ್ಯಾಭ್ಯಾಸವನ್ನು ಕೊಟ್ಟು ವಿದ್ಯಾಭ್ಯಾಸದ ಮುಖೇನ ಅವರ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಶಿಕ್ಷಣ ಬಹಳ ಮುಖ್ಯ. ಎಷ್ಟೇ ಕಷ್ಟ ಆಗಲಿ, ನೀವು ಬೀಡಿ ಕಟ್ತಿರೋ ಏನೋ ಮಾಡ್ತೀರಿ, ಕಾರ್ಮಿಕರಾಗಿರ್ತೀರಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲ ಆಗಬೇಕಾದಾಗ ಅವರಿಗೆ ವಿದ್ಯೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ವಿನಂತಿ ಮಾಡಿ, ಇವತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿಸುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ಬಹುಶಃ ನಿಮಗೆ ತಂದೆ ತಾಯಿಗಳಿಗೆ ಯಾರಿಗೂ ಕೂಡ ಇಂಥ ಅವಕಾಶ ಸಿಕ್ಕಿರಲಿಲ್ಲ, ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ. ಆ ಮಕ್ಕಳ ಭವಿಷ್ಯವನ್ನು
ಉಜ್ವಲ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾನು ಆರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೂಡ ತಂದೆ ತಾಯಿಯ ಕನಸು ಎಜುಕೇಷನ್ ಕೊಡಿಸೋಂಥದ್ದು. ಅಂಥ ಎಜುಕೇಷನ್ ಕೊಡಿಸೋ ಸಲುವಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಹಲವಾರು ಯೋಜನೆಗಳನ್ನು ತಂದಿದ್ದಂತಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಒಂದು ಚಿಕ್ಕ ಕಿರುಕಾಣಿಕೆ ನಮ್ಮ ಶಾಲೆಯ ಸಂಸ್ಥೆಯ ವತಿ ಕಟ್ಟಿ ಜೀವನ ಮಾಡುವಂತಹ ಕಾಲೋನಿಯ ಮಕ್ಕಳು, ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಬೇಕು ಅಂದ್ರೆ ಶ್ರೀರಕ್ಷಾ ಸಂಸ್ಥೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಕಲ್ಪಿಸುತ್ತೆ ಅನ್ನೋ ಮಾತುಗಳ ಮೂಲಕ ಹೇಳಿ ಶಾಲೆಗೆ ಪ್ರೋತ್ಸಾಹವನ್ನು ನೀಡಿದಂತಹ ಟಿ.ಬಿ. ಜಯಚಂದ್ರ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹಾಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಶಿಕ್ಷಕರ ವತಿಯಿಂದ ಈ ಒಂದು ನೆನಪಿನ ಕಾಣಿಕೆ